ಕಾಂಟ್ರವರ್ಷಿಯಲ್ ಚೇತನ್ ಸರ್ ಅಂತ ಬರ್ತಾ ಇದೆ. ಬಟ್ ಕೆಲವೊಂದು ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಒಂದು ಉಟ್ಕೊಂಡಿದೆ. ಯಾಕೆ ಸರ್ ಕಾಂಟ್ರವರ್ಸಿ ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ. ಒಂದು ಬೇರೆ ದೃಷ್ಟಿಕೋನದಿಂದ ಸಮಾಜ ನೋಡಬೇಕು. ಸಮಾಜ ಇವತ್ತಿನ ದಿನ ಯಾವುದಾಗಿದೆ ಒಂದು ಬೈನರಿ ರೀತಿಯಲ್ಲಿ ನೋಡ್ತಾ ಇದೆ. ಒಂದು ರೀತಿಯಲ್ಲಿ ಒಂದು ಕಡೆ ಫಲಪಲ್ಯ ಹಿಂದುತ್ವ, ಇನ್ನೊಂದು ಕಡೆಯ ಮಧ್ಯಪಥ್ಯ ಮನುವಾದ ಯಥಾಸ್ಥಿತಿ, ಅವನ್ನ ವಿರೋಧ ಮಾಡ್ಕೊಂಡು ಇಷ್ಟರಲ್ಲೇ ಸೀಮಿತವಾಗಿ ನಾವು ಸರಿ ಇವರಿಬ್ರು ನನ್ನ ಕಡೆ ತಪ್ಪು. ನಾವು ಹೇಳೋ ಒಂದು ಬೇರೆ ದೃಷ್ಟಿಕೋನ ಒಂದು ಸತ್ಯಪಂಥದ ಮುಖಾಂತರ, ನಾವು ಎಡನೂ ಅಲ್ಲ ಬಲನೂ ಅಲ್ಲ ಮಧ್ಯಪಂಥ, ನಾವು ಸತ್ಯಪಂಥ. ನಮ್ಮ ಸಿದ್ಧಾಂತ ನಾವು ಪ್ರತಿ ಒಂದು ಇಶ್ಯೂನು ಒಂದು ಸಮಾಜ, ಒಂದು ನ್ಯಾಯ, ಒಂದು ವೈಜ್ಞಾನಿಕ ಮನೋಭಾವ. ಈ ವಿಚಾರಗಳು ಹೆಚ್ಚಾಗಿ ಸಮಾಜಕ್ಕೆ ಹೊಸ್ತಿರ್ಬೋದು, ಮೀಡಿಯಾಕ್ಕೆ ಹೊಸ್ತಿರ್ಬೋದು, ಅಥವಾ ಇದು ಹೊಸತನೋದಕ್ಕಿಂತ ಈ ವಿಚಾರಗಳು ಎಷ್ಟು ಒಂದು ರೀತಿ ಜನರ ಮಧ್ಯೆ ಇದ್ದು ಕೂಡ ಅದು ಆಳುವ ಶಕ್ತಿಗಳಲ್ಲಿ ಈ ವಿಚಾರ ಹೊರಗೆ ತೆಗೆದಿಲ್ಲದೆ ಇರ್ಬೋದು. ಸೊ ಈ ವಿಚಾರ ಬಂದಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಕೆಲವು ಮೀಡಿಯಾದವ್ರಿಗೆ ಇದು ಒಂದು ಸ್ಫೋಟಕ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಅದರಿಂದ ಒಂದು ವಿವಾದ ಅಂತ ಬಿಡಿಸ್ತಾರೆ. ನಾನು ವಿವಾದ ಅಂತ ನೋಡಲ್ಲ, ನಾನು ಈ ವಿಚಾರಗಳು ಸಮಾಜ ಬೇರೆ ದೃಷ್ಟಿಕೋನದಿಂದ ಯೋಚನೆ ಮಾಡ್ತಾ ಇದೆ, ಚರ್ಚೆಗಳು ಮಾಡ್ತಾ ಇದ್ದಾರೆ, ಒಂದು ರೀತಿ ಈ ವಿಚಾರಗಳು ಬೆಳೀತಾ ಇದ್ದಾರೆ. ಈ ಸಮಾಜ ಬೆಳೀತಾ ಇದೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅನ್ನೋದನ್ನ ನಾನು ನೋಡ್ತೀನಿ ಹೊರತು ಇದೇನು ವೈಯಕ್ತಿಕ ವಿವಾದ ಥರ ಅಲ್ಲ. ಇದು ಒಂದು ವಿಚಾರಗಳ ಚರ್ಚೆ, ಸಂವಾದ, ಒಂದು ಡಿಸ್ಕಷನ್ ಅಂತ ಹೇಳಿ. ಡಿಸ್ಕಷನಲ್ಲಿ ಮಾಡಬೇಕಾದ್ರೆ ಕೆಲವು ವಿಚಾರಗಳು ಹೇಳ್ತೀವಿ. ಸಾಕಷ್ಟು ಈಗ ನಾನು ಅಂಬೇಡ್ಕರ್ ವಾದಿ ಅಂತ ಹೇಳ್ತೀವಿ, ಕೆಲವೊಂದಷ್ಟು ಬುದ್ಧ ತತ್ವಗಳು ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಯೋಚನೆ ಮಾಡೋದಾದ್ರೆ ಸನಾತನ ಧರ್ಮದವರು ಬುದ್ಧ ತತ್ವಗಳವರು ಅಂಬೇಡ್ಕರ್ ವಾದಿನೂ ಅವರು. ಹಾಗಾದ್ರೆ ಬಸವಣ್ಣನವ್ರ ಬಗ್ಗೆ ಯಾಕೆ ನೀವು ಜಾಸ್ತಿ ಕಾರ್ಯಕ್ರಮಗಳು ಕಾಣಿಸ್ಕೊಳ್ಳಲ್ಲ ಅನ್ನೋ ಒಂದು ರೀತಿಯಲ್ಲಿ ಚರ್ಚೆ ಆಗ್ತದೆ. ನಾವು ಮುಂಚೆಯಿಂದ ಹೇಳ್ಕೊಂಡು ಬಂದಿದ್ದೀವಿ, ನಮ್ಮ ಸಿದ್ಧಾಂತ ಬುದ್ಧ, ಬಸವ, ಅಂಬೇಡ್ಕರ್, ಕಿರಿಯಾರ್, ಕೊಲೆ, ಕುವೆಂಪು ವಾದ. ನಮಗೆ ಆ ಒಂದು ನನ್ನ ಕಂಡ ನೀವು ಎಲ್ಲರದ್ದು ವಾದನೂ ಕೂಡ ಮತ್ತೆ ಸಂವಿಧಾನನೂ ಕೂಡ ಒಂದು ಸಮಾಜ ಹೇಳುತ್ತೆ ಅಂತ ನಾನು ವ್ಯಾಖ್ಯಾನಿಸ್ಕೊಂಡು ಬಂದಿದ್ದೀನಿ. ಈಕ್ವಲ್ ಸೊಸೈಟಿ, ಈಕ್ವಾಲಿಟೇರಿಯನ್ ಸೊಸೈಟಿ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ತಂದರೆ ಒಂದು ಆದರ್ಶ ಸಮಾಜ ನಾವು ಕರ್ನಾಟಕ ಕಟ್ಬೋದು, ದೇಶ ಕಟ್ಬೋದು. ಇವಾಗ ನಾನು ಇದನ್ನು ಹೇಳ್ಕೊಂಡು ಬಂದಿರೋದಾಗ ಕೆಲವರು ನನಗೆ ಜಾಸ್ತಿ ಬೆಂಬಲ ಕೊಡ್ತಾರೆ. ಯಾರು ಅಂಬೇಡ್ಕರ್ ವಾದಿಗಳಂತ ಹೇಳ್ತಾರೋ, ಯಾರು ಒಂದು ರೀತಿ ಈ ಒಂದು ಸಂವಿಧಾನದ ಪರ ಅಂತ ಹೇಳ್ತಾರೋ, ನಾವೆಲ್ಲರೂ ಕೂಡ ಅಂಬೇಡ್ಕರ್ ವಾದಿ, ಸಂವಿಧಾನವಾದಿಗಳು, ಅದು ಬುದ್ಧ, ಬಸವ ಎಲ್ಲ ರೀತಿ ಇರ್ತೀವಿ. ಬಟ್ ಯಾರು ಅಷ್ಟು ಅದಕ್ಕೆ ವ್ಯಾಖ್ಯಾನಿಸ್ಕೊಳ್ತಾರೋ, ಗುರುತಿಸ್ಕೊಳ್ತಾರೋ ಅವ್ರು ನನಗೆ ಹೆಚ್ಚಾಗಿ ವೇದಿಕೆ ಕೊಡ್ತಾರೆ, ಅವಕಾಶ ಕೊಡ್ತಾರೆ. ಬುದ್ಧವಾದಿಗಳು, ಬಸವವಾದಿಗಳು ನನಗೆ ಮುಂಚೆಯಿಂದ ವೇದಿಕೆ ಕೊಟ್ಟಿದ್ದಾರೆ. ಆದರೆ ಎಷ್ಟೋ ಸರಿ ನಿಜವಾದ ಬಸವವಾದಕ್ಕೂ ಇವತ್ತಿನ ದಿನ ಬಸವಣ್ಣ ಫೋಟೋ ಹಾಕಿ ಭಾಳ ವ್ಯತ್ಯಾಸ. ನಮ್ಮ ನಿಜವಾದ ಬಸವವಾದ ಅಂದರೆ ಸಮಾಜವಾದ, ಅದಕ್ಕೆ ಒಂದು ನ್ಯಾಯ ಬೇಕು, ಸಮಾನತೆ ಕಟ್ಟಬೇಕು, ಒಂದು ವೈಜ್ಞಾನಿಕ ಮನೋಭಾವ. ಆದರೆ ಇವತ್ತು ಬಸವಣ್ಣವ್ರ ಫೋಟೋಗಳು ಹಾಕೊಂಡಿರೋ ಅನೇಕ ಬಾರಿ ಏನಾಗಿರ್ತಾರೆ ಅಂದರೆ ಒಂದು ಪ್ರಭಾವಿ ಸಮುದಾಯ ಆಗಿ ಬಸವಣ್ಣವ್ರನ್ನ ಒಂದು ಅವರ ಸಮುದಾಯದ ಸಂಕೇತ ಆಗಿ ನೋಡ್ತಾರೆ ಹೊರತು ಒಂದು ಪರಿವರ್ತನೆಯ ಸಂಕೇತ ಆಗಿ ನೋಡೋಣ. ಸೊ ಇದು ನಮಗೆ ನಡೀತಿರೋ ವ್ಯತ್ಯಾಸ. ಸೊ ನಾವು ನೋಡೋದು ಬಸವಣ್ಣವ್ರು ಒಬ್ಬರೇ ಆಗಿ ನೋಡೋಲ್ಲ. ಬಸವ, ಶರಣ ತತ್ವ ನಮಗೆ ಇಡೀ ಸಬ್ ಕಾಂಟಿನೆಂಟ್, ಇಡೀ ಉಪಖಂಡದಲ್ಲಿ ಯಾರಾದ್ರೂ ಬುದ್ಧನ ನಂತರ ಬಹಳ ಅತ್ಯುತ್ತಮವಾದ ಒಂದು ಪ್ರತಿರೋಧ ತಂದಿದ್ದಾರೆ ಅಂದ್ರೆ ಇಡೀ ಸಬ್ ಕಾಂಟಿನೆಂಟ್ ನಲ್ಲಿ ಅಂದ್ರೆ ಅದು ಬಸವಣ್ಣ ಮತ್ತು ಶರಣ. ಸೊ ಆ ಬಸವಣ್ಣ, ನಾನು ಕೂಡ ಪ್ರತ್ಯೇಕ ಬಸವ ಧರ್ಮ, ಪ್ರತ್ಯೇಕ ಶರಣ ಧರ್ಮದ ಪರವಾಗಿ ನಾನು 2016-17 ಗಟ್ಟಿಯಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಯಾವುದೇ ಕಾರಣ ನಾನು ಬಸವಣ್ಣವ್ರ ಒಂದು ಪ್ರತಿ ವರ್ಷನೂ ನಾವು ಬುದ್ಧ, ಬಸವ, ಅಂಬೇಡ್ಕರ್, ಕೆರಿಯಾರ್, ಕೊಲೆ, ಕುವೆಂಪು ವಿಚಾರಗಳು ಮತ್ತೆ ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲ ಮೂರು ಕೂಡ ಹೆಚ್ಚು ಕಮ್ಮಿ ಏಪ್ರಿಲ್ ತಿಂಗಳಲ್ಲೇ ನಡೀತೀವಿ. ಈ ವರ್ಷ ವಿಶೇಷ. ಸೊ ಏಪ್ರಿಲ್ 14 ಬಾಬಾ ಸಾಹೇಬ್ ಜಯಂತಿ, ಏಪ್ರಿಲ್ 11 ಜ್ಯೋತಿಬಾ ಜಯಂತಿ, ಏಪ್ರಿಲ್ 20 ಬಸವಣ್ಣವ್ರ ಜಯಂತಿ. ಅದನ್ನ ನೀವು ಒಂದು ಹಿಂದೂ ಕ್ಯಾಲೆಂಡರ್ನಲ್ಲಿ ಒಂದು ವರ್ಷಕ್ಕೆ ಬದಲಾಗೋದಕ್ಕಿಂತ ಬಸವ ಜಯಂತಿ ಒಂದು ದಿನ ಗ್ರೆಗೋರಿಯನ್ ಕ್ಯಾಲೆಂಡರ್, ಎಲ್ಲರೂ ಒಂದು ಪ್ರಪಂಚನೇ ಒಪ್ಪೋ ಕ್ಯಾಲೆಂಡರ್ ಮೇಲೆ ಒಂದು ಬಸವ ಜಯಂತಿ ಗುರುತಿಸ್ಬೇಕು. ಆವಾಗ ನನಗೆ ಇನ್ನೂ ಬಸವ ಜಯಂತಿ ಹರಡುತ್ತೆ ಅಂತ ನಾನು ಕೂಡ ಬಹಳ ವರ್ಷಗಳಿಂದ ಆ ಒಂದು ಹೋರಾಟಕ್ಕೆ ನಾನು ಒಂದು ರೀತಿ ಒತ್ತಡ ಹಾಕ್ತಾ ಮುಂದುವರಿಸ್ತಾ ಇದ್ದೀನಿ. ಸೊ ನಮಗೆ ಬಸವಣ್ಣವರ ವಿಚಾರಗಳು, ಶರಣ ವಿಚಾರಗಳು ಬೇಕೇ ಬೇಕು ಅಂತ ಅನಿಸ್ಬೋದು. ಸರ್, ಈಗ ಸಾಕಷ್ಟು ಹೋರಾಟಗಳಲ್ಲಿ ನಾನು ಕಂಡಿದ್ದೆ. ಅಂದರೆ ಈಗ ನಾನು ನಿಮ್ಮನ್ನ ವಿಚಾರಗಳು ಜಾಸ್ತಿ ಅಂಬೇಡ್ಕರ್ ವಿಚಾರಗಳನ್ನ ಹಾಗಾದರೆ ಕೆಲವೊಂದು ಕಡೆ ಕೆಲವೊಂದು ಸಮುದಾಯದಲ್ಲಿ ಹುಟ್ಟಿರುವಂಥದ್ದು ಬೇರೆ ಸಮುದಾಯಕ್ಕೆ ಸಹಾಯಕ್ಕೆ ನಿಂತಿರುವಂಥದ್ದು, ಎಷ್ಟೋ ಜನಕ್ಕೆ ಮನೆಗಳು ಕೊಡಿಸ್ಬೇಕು, ಇದೆಲ್ಲ ಹೋರಾಟದಿಂದ ಸಾಧ್ಯ ಆಗುತ್ತೆ. ನಾಳೆ ದಿನ ಏನಾದ್ರು ಪೊಲಿಟಿಷನ್ಗೆ ಬರ್ತಾ ಇದೆ ಅಂತ ಏನಾದ್ರು ಮೈಂಡ್ ಸೆಟಲ್ಲಿ ಏನಾದರೂ ಇದೆ ನಡೆಸ್ತಾ ಇದೆ. ನಾನು 15 ವರ್ಷದ ಹಿಂದೆ ಚಳುವಳಿ ಸೇರ್ಕೊಂಡಾಗ ಇವತ್ತು ಅದೇ ಆಲೋಚನೆ, ಅವತ್ತು ಅದೇ ಆಲೋಚನೆ,
ಏನಿದೆ ಅಂದರೆ ಸಮಾಜಕ್ಕೆ ಹೆಂಗೆ ನಾವು ವಾಪಸ್ ಕೊಡ್ಬೋದು. ನನ್ನಂತ ಜಾಸ್ತಿ ಪಡೆದಿದ್ದೀನಿ, ಜಾಸ್ತಿ ವಾಪಸ್ ಕೊಡಬೇಕು, ಜಾಸ್ತಿ ವಂಚಿತ ಜಾಸ್ತಿ ಪಡಿಬೇಕು, ಇದೇ ನಮಗೆ ನ್ಯಾಯ. ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಟ್ಟು, ಜಾಸ್ತಿ ವಂಚಿತ ಜಾಸ್ತಿ ಪಡಿಬೇಕು, ಸಮಾಜ ಕಟ್ಟಬೇಕು. ಸೊ 15 ವರ್ಷಗಳಿಂದ ನಾನು ಅನೇಕ ಎಲ್ಲ ಚಳುವಳಿಗಳ ಜೊತೆ ತೊಡಗಿಸ್ಕೊಂಡಿದ್ದೀನಿ. ಅದು ಒಂದು ದಲಿತ ಬಹುಜನ, ರೈತ ಕಾರ್ಮಿಕ, ಆದಿವಾಸಿ, ಪ್ರಾದೇಶಿಕ ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕವಾಗಿ ಅವರ ರೀತಿಯಲ್ಲಿ ಸಮಾಜಕ್ಕೆ ಜನಪರವಾಗಿ ಅಹಿಂಸಾವಾದದಲ್ಲಿ ಸಂವಿಧಾನ ಚೌಕಟ್ಟಲ್ಲಿ ಕೆಲಸ ಮಾಡ್ತಿದ್ರು ಅವರೆಲ್ಲರ ಜೊತೆ ತೊಡಗಿಸ್ಕೊಳ್ಳೋಕೆ ಅವಕಾಶ ಸಿಗ್ತದೆ. ಸೊ ನಮಗೆ ಒಂದೇ ಸಮುದಾಯದ ಚಳುವಳಿ ಆದರೆ ಸಾಧ್ಯ ಇಲ್ಲ. ಇದೇನಾಗಬೇಕು ಅಂದರೆ ನ್ಯಾಯಕ್ಕೋಸ್ಕರ ಇರೋ ಒಂದು ಚಳುವಳಿ ಆದರೆ ಅದನ್ನು ಮುಂದಿನ ಹೆಜ್ಜೆ ನಮಗೆ ಬೇಕಾಗುತ್ತೆ ಅಂದರೆ ರಾಜ್ಯಕ್ಕೆ ಒಳ್ಳೇದಂದ್ರೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಆಗಿ ರೂಪಿಸೋಕ್ಕೆ ಒಂದು ರೀತಿ ಕೆಲಸಗಳು ಆಗಬೇಕು. ಬಟ್ ಆ ಪೊಲಿಟಿಕಲ್ ಮೂವ್ಮೆಂಟ್ ಉದ್ದೇಶ ಇಟ್ಕೊಂಡು ನಾನು ಚಳುವಳಿ ಸೇರ್ಕೊಂಡಿಲ್ಲ. ಸಮಾಜಕ್ಕೆ ಆಕ್ಟಿವಿಸಮ್, ಸೋಷಿಯಲ್ ಸರ್ವಿಸ್ ಮತ್ತು ಜನಜಾಗೃತಿ ಮುಖಾಂತರ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ 15 ವರ್ಷದಿಂದ ಚಳುವಳಿನಲ್ಲಿ ಸರಿ ಸರಿ ವಿಜಯ್ ಅವರು ಅಷ್ಟೊಂದು ಬರುವಂತೆ ಈಗ ರಾಜಕೀಯ ತಂತ್ರಗಳು ಏನಾದರೂ ರಾಜಕೀಯ ಇವಾಗ ನೀವು 2 ಪ್ರಶ್ನೆಗಳು ಕೇಳಿದ್ರೆ, ಒಂದು TVK ವಿಜಯ್ ಸಂಬಂಧಪಟ್ಟಂಗೆ, ಇನ್ನೊಂದು ನಾವೇನಾದರೂ ಪೊಲಿಟಿಕಲ್ ಮೂವ್ಮೆಂಟ್ ಮಾಡ್ತೀವಿ. ಫಸ್ಟ್ ಪ್ರಶ್ನೆ ಕೇಳಬೇಕು ಅಂದರೆ TVK ವಿಜಯ್ ಅವರು ದೊಡ್ಡ ಪ್ರಮಾಣದಲ್ಲಿ ಗೆದ್ದಿದ್ದಾರೆ, 108 ಸೀಟ್ ತಗೊಂಡು ಗೆದ್ದಿದ್ದಾರೆ. ಅವರು ಇವಾಗ CM ಆಗಿದೆ. ಆದರೆ ಅವರ ಹಿನ್ನೆಲೆ ನೋಡಿದ್ರೆ ಅದೇನು ಒಂದು ರೀತಿ ಜನಪರವಾದ ಕೆಲಸದಿಂದ ಬಂದಿಲ್ಲ, ಅವರು ಸಮಾಜಮುಖಿಯಾಗಿ ಬಂದಿಲ್ಲ. ನನ್ನ ಕಣ್ಣದು ಗೆದ್ದಿರಬಹುದು, ಬಟ್ ಇನ್ನೂ ಒಂದು ಈಸ್ ಅ ವಿನರ್. ಬಟ್ ನಾನು ಅವರು ಲೀಡರ್ಶಿಪ್ ಏನೋ ಗುಣಗಳಿದೆ ಅಂತ ನಾನು ಗುರುತಿಸೋನಲ್ಲ ಸದ್ಯಕ್ಕೆ, ಇನ್ನು ಮುಂದೆ ನೋಡಬೇಕು. ಮತ್ತು ಎರಡನೇದು ಏನಾಗುತ್ತೆ ಅಂದರೆ, ಎಷ್ಟೋ ಸಲ ಈ ಪಾಲಿಟಿಕ್ಸ್ ಬರೋದು ಸೆಲ್ಫ್ ಗ್ಲೋರಿಗೋಸ್ಕರ ಬರೋರು ಇರ್ತಾರೆ. ನಾನು CM ಆಗಬೇಕು, ನಾನು ತೋರಿಸ್ಕೋಬೇಕು, ನಾನು ರಾಜ್ಯ ನಡೆಸ್ಕೋಬೇಕು. ಯಾಕಂದರೆ ಸಿನಿಮಾದಲ್ಲಿ ನಾವು ಮಾಡಿರ್ತೀವಲ್ಲ, ಸೊ ನಾನು ಅದರಲ್ಲೂ ನಿಜ ಜೀವನದಲ್ಲೂ ಮಾಡ್ತೀನಿ ಅನ್ನೋ ಒಂದು ರೀತಿ ಅದು ಆ ಯೋಚನೆ ಇಟ್ಕೊಂಡು ಬರ್ತಾರೆ. ಆ ಯೋಚನೆ ಇಟ್ಕೊಂಡು ಬಂದರೆ ವ್ಯಕ್ತಿಗಳಿಗೆ ಲಾಭ ಆಗ್ಬೋದು. ಒಂದು ವ್ಯಕ್ತಿ CM ಆಗ್ಬೋದು, ರಾಜ್ಯ ಮಟ್ಟಕ್ಕೆ ಒಂದು ಉತ್ತಮ ರಾಜ್ಯ ಆಗೋದು ನನ್ನ ಕಣ್ಣಲ್ಲಿ ಆ ರೀತಿ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಸೆಲ್ಫ್ ಗ್ಲೋರಿ ಬಿಟ್ಟು, ವೈಯಕ್ತಿಕ ಲಾಭ ಬಿಟ್ಟು, ನಿಸ್ವಾರ್ಥವಾಗಿ ಸಮಾಜಕ್ಕೆ ನೀವು ಮಾಡ್ತೀರಾ ಅಂದರೆ ಯಾರೇ ಮಾಡಿದ್ರು ಅದಕ್ಕೆ ನಾವು ಶ್ಲಾಘಿಸ್ತೀವಿ, ಅದು ಒಳ್ಳೆಯದೇ. ನಿಮ್ಮ ರೀತಿ ನೀವು ಬರ್ತಾ ಬನ್ನಿ. ನಾವು ಆದರೆ ಕರ್ನಾಟಕಕ್ಕೆ ನಮ್ಗೆ ಏನು ಬೇಕು ಅಂದರೆ, ಖಂಡಿತ ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಆಲ್ಟರ್ನೇಟಿವ್ ಬೇಕು, ಒಂದು ರಾಜಕೀಯ ಪರ್ಯಾಯ ಬೇಕು. ಆದರೆ ಆ ರಾಜಕೀಯ ಪರ್ಯಾಯ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅಂದರೆ, ನಾವು ಬರೀ ನಮ್ಮ ಸುಮ್ಮನೆ ಅಧಿಕಾರಕ್ಕೋಸ್ಕರ ಅಧಿಕಾರ, ಸಮಾಜದ ಸಮಸ್ಯೆಗಳು ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ತಕ್ಕ ಪರಿಹಾರ ಕೊಟ್ಟು ಒಂದು ಉತ್ತಮ ಗಟ್ಟಿಯಾದ ರಾಜ್ಯ ಮತ್ತು ದೇಶ ಬೆಳೆಸ್ತಾರೆ. ಸುಮ್ಮನೆ ಈ ಥರ ಕೆಲವೊಂದು ಫ್ರೀ ಬಿ ಕಲ್ಚರ್ ಅಂತ ಏನಂತೀವಿ, ಒಂದು ಉಚಿತ ಯೋಜನೆಗಳು ಕೊಡೋದಾಗಿ, ಒಂದು 5 kg ಅಕ್ಕಿ ಕೊಟ್ಟಿದ ತಕ್ಷಣ ಇದ್ದಿದ್ದ 10,000 ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ. ನಾವು ಪರಿಹಾರ ಕೊಡಬೇಕು, ಒಂದು ಉತ್ತಮ ರಾಜ್ಯ ಕಟ್ಟಬೇಕು ಅಂತ ಸಮಾಜದ ಸಮಸ್ಯೆಗಳು. ಅದು ಯಾವ ಜಾತಿಯವರಲ್ಲ ನಮ್ಮ ಶತ್ರು, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ, ಯಾವ ಒಂದು ಪಕ್ಷದವರಲ್ಲ. ನಮ್ಮ ಶತ್ರು ಇರೋದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ನಾವು ಕಟ್ಟಬೇಕಾಗಿರೋ ಸಮಾಜ, ಅದನ್ನು ಕಟ್ಟಬೇಕು ಅಂದರೆ ಈ ಅಸಮಾನತೆಯ ಶಕ್ತಿಗಳನ್ನ ವಿರೋಧ ಮಾಡೋ ಜೊತೆ ಪುರುಷ ಪ್ರಧಾನ ವ್ಯವಸ್ಥೆ, ಬಂಡವಾಳಶಾಹಿ ವ್ಯವಸ್ಥೆ, ಬ್ರಾಹ್ಮಣ್ಯದ ವ್ಯವಸ್ಥೆ, ಇವೆಲ್ಲ ಜೊತೆ ಇನ್ಸ್ಟಿಟ್ಯೂಷನ್ಸ್, ಸಂಸ್ಥೆಗಳನ್ನು ಗಟ್ಟಿಯಾಗಿ ಕಟ್ತಾ ಹೋಗ್ಬೇಕು. ವಿ ಮಸ್ಟ್ ಬಿಲ್ಡ್ ಅಪ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾವುದು? ಸರ್ಕಾರ, ಹೆಲ್ತ್ ಕೇರ್, ಎಜುಕೇಷನ್, ಪೊಲೀಸ್, ಈ ರೀತಿ ಎಲ್ಲ ಒಂದು ರೀತಿ ಮೀಡಿಯಾ, ಪ್ರಿಸನ್ಸ್, ಇವೆಲ್ಲ ಕೂಡ, ಮತ್ತು ಫೈನಾನ್ಷಿಯಲ್ ಸೆಕ್ಟರ್, ಈ ಎಲ್ಲ ಕಲ್ಚರಲ್ ಸೆಕ್ಟರ್ಸ್, ಇವೆಲ್ಲ ಕೂಡ ಬೆಳೆಸಿದಾಗ ಗಟ್ಟಿಯಾಗಿ ಕರ್ನಾಟಕ ಬಲಿಷ್ಠ ಆಗುತ್ತೆ. ಅಧಿಕಾರಕ್ಕೆ ಬಂದ್ಬಿಟ್ಟು ನಾವು ಒಂದು 5 ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಬಿಡ್ತೀನಿ, ಅದನ್ನ ಎಲ್ಲರಿಂದಲೂ SC ST PSP ಹಣ ದುರ್ಬಳಕೆ ಮಾಡ್ತೀವಿ, ಏನೋ ನಾನು ತಲೆಗೆ ಹೋದಂಗೆ ಮಾಡ್ತೀನಿ ಅಂದರೆ ನೀವು ಅಧಿಕಾರ ಒಂದ್ಸರಿ ಜನ ಕೊಡ್ಬೋದು. ಗಟ್ಟಿಯಾದ ರಾಜ್ಯ, ಗಟ್ಟಿಯಾದ ದೇಶ, ಉತ್ತಮ ಸಮಾಜ ಕಟ್ಟಬೇಕು. ಬಿಲ್ಡ್ ಅನ್ ಐಡಿಯಲ್ ಸೊಸೈಟಿ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಸೊಸೈಟಿ. ಆ್ಯಂಡ್ ನಾವು ಏನು ಕಟ್ಟಬೇಕು, ನಮ್ಮ ಮಾದರಿಗಳು ಯಾವ್ಯಾವ್ದಿದೆ ಅಂದರೆ, ನಮ್ಮ ಮಾದರಿಗಳು ಸ್ಕ್ಯಾಂಡಿನೇವಿಯನ್ ಕಂಟ್ರಿ, 5 ದೇಶಗಳು ನಾರ್ದರ್ನ್ ಯುರೋಪ್ನಲ್ಲಿ ಭಾಳ ಮಾದರಿ ದೇಶಗಳು, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಫಿನ್ಲೆಂಡ್. ಈ 5 ದೇಶಗಳಲ್ಲಿ ಸಂತೋಷ ಪ್ರಪಂಚದಲ್ಲಿ ನಂಬರ್ 1. ಲಿಂಗ ಅಸಮಾನತೆ ಇಲ್ಲ, ಜಾತಿಯ ಪರಿಕಲ್ಪನೆ ಇಲ್ಲ, ಆರ್ಥಿಕ ಅಸಮಾನತೆ ಇಲ್ಲ, ಪೊಲೀಸು, ಶಿಕ್ಷಣ, ಆರೋಗ್ಯ ಅದ್ಭುತವಾಗಿದೆ, ಕ್ರೈಮ್ ಇಲ್ಲವೇ ಇಲ್ಲ. ಅಲ್ಲಿ ಎಲ್ಲರೂ ಕೂಡ ಬಹುತೇಕರು ಯಾವ ದೇವರು ದಿಂಡು ನಂಬೋರಲ್ಲ, ವೈಜ್ಞಾನಿಕ ಚಿಂತನೆಯನ್ನು ಮುಂದುವರಿಸ್ತಾರೆ. ಸೊ ನಾವೇನು ಹೇಳ್ತೀವಿ,
ಅಲ್ಲಿನ ಒಂದು ಉದಾಹರಣೆ, ಸ್ವೀಡನ್ ಅನ್ನೋ ದೇಶದಲ್ಲಿ 36% ಜನ ದೇವರನ್ನ ನಂಬ್ತಾರೆ ಅಂತ ಹೇಳ್ಬೋದು. ಭಾರತದಲ್ಲಿ ಅದೇ ಪ್ಯೂ ಸ್ಟಡಿ ಪ್ರಕಾರ 97% ಜನ ದೇವರನ್ನ ನಂಬ್ತಾರೆ. ನಿಮ್ ದೇವ್ರ ನಿಮ್ಮ ಮನೆಗಳಿಗೆ ಇಟ್ಕೊಳ್ಳಿ, ನಿಮ್ ಧರ್ಮಕ್ಷೇತ್ರಗಳು ಇಟ್ಕೊಳ್ಳಿ, ನಿಮ್ ಸ್ವಾತಂತ್ರ್ಯ ಇದೆ. ಆದ್ರೆ ನಾವು ದೇಶ ಕಟ್ಟಬೇಕು ಅಂದ್ರೆ ವೈಜ್ಞಾನಿಕ ಮನೋಭಾವದಿಂದ ಕಟ್ಟಬೇಕು ಅಂತ ನಾವು ಸಂವಿಧಾನ ಪೀಠಕ್ಕೆ ಸಂವಿಧಾನ ಹೇಳುತ್ತೆ, ಆರ್ಟಿಕಲ್ 51 ಹೆಚ್ಚು. ಸೊ ನಾವು ದೇಶನ ವೈಜ್ಞಾನಿಕವಾಗಿ ಯಾವ ಒಳ್ಳೇದಾಗತ್ತೆ, ಜನರಿಗೆ ಒಂದು ಸಮಾಜಕ್ಕೆ ಕಟ್ತಾ ಹೋದ್ರೆ ಬಲಿಷ್ಠ ಕರ್ನಾಟಕ. ಕೆಲವೊಂದು ಕಡೆ ಬಲಿಷ್ಠವಾಗಿ ಮಾಡೋಕ್ಕಿಂತ ಹೆಚ್ಚಾಗಿ ಒಂದಷ್ಟು ಯುವಕರುಗಳು ನೋಡಿದ್ರೆ ಕೆಲವೊಂದಷ್ಟು ಓಪನ್ ಇದ್ದಾವೆ. ಏನಂತಂದರೆ ಡಾಕ್ಟರ್ ರಾಜ್ಕುಮಾರ್ ವಿಚಾರ ತಗೊಂಡ್ರೆ ಆಗಿನ ಈಗಿನ ಯುವಕರುಗಳಿಗೆ ಆಗಲಿ ಅವ್ರಗಳಿಗೆ ಆಗಲಿ ಯಾವುದೇ ವಿಚಾರ ತಗೊಂಡು ನಮ್ಮ ರಾಜ್ಕುಮಾರ್ ವಿಚಾರ ಮಾತಾಡಿದರೆ ಅದನ್ನು ಕೆಣಕಿದ್ರೆ ಅದ್ರ ಮೇಲೆ ಕೋಪ ಇದೆ. ಅವರಿಂದ ಏನಾದರೂ ನಿಮಗೆ ಸಪೋರ್ಟ್ ಆಗಿದೆಯಾ? ನನಗೆ ಈ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಲ್ಲವೇ ಅಲ್ಲ, ಇದು ಗವರ್ಮೆಂಟ್ ಪಾಲಿಸಿ. ಸೊ ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು, ಅವ್ರ ಸಿನಿಮಾ ಅವರ ಅಭಿನಯ ಮೆಚ್ಚಿಕೊಂಡು ಅದರಿಂದ ಒಂದು ರೀತಿ ದೈಹಿಕ ಪಾತ್ರ ಅಭಿನಯಗಳು ಮಾಡಿಕೊಂಡು ಅದನ್ನು ನಾವು ಭಾಳ ಒಂದು ಚಿತ್ರರಂಗಕ್ಕೆ ಸೇರಕ್ಕೆ ಒಂದು ಭಾಳ ಮುಖ್ಯವಾದ ಕಾರಣ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿನಯ ನೋಡಿ ಅವ್ರು ಕೊಟ್ಟಿರೋ ಕರ್ನಾಟಕದ ಕೊಡುಗೆ ಕೊಟ್ಟು ನೋಡಿ ಸಿನಿಮಾ ರಂಗದಲ್ಲಿ ನಂಗೆ ಇಷ್ಟ ಆಗಿ ನಾನು ಸೇರ್ಕೊಳ್ಳೋಕೆ ಒಂದು ಕಾರಣ. ಸೊ ಇದು ಆ ರೀತಿ ಪ್ರಶ್ನೆ ಬರಲ್ಲ. ಆದರೆ ಸರ್ಕಾರಗಳು ಅವರ ಒಂದು ಸಾವನ್ನ ಹೆಂಗೆ ಒಂದು ರೀತಿ ಅದನ್ನ ಲಾಭ ಪಡ್ಕೊಳ್ತಾರೆ, ಅವರ ಒಂದು ಸ್ಮಾರಕ ಪಾಲಿಟಿಕ್ಸ್ ಇಂದ ಹೇಗೆ ಹೆಚ್ಚು ಸಮಸ್ಯೆಗಳು ಉಂಟಾಗಿದೆ. ನಾವು ಒಂದು ನಮ್ಮ ರಾಜ್ಯಕ್ಕೆ, ನಮ್ಮ ಚಿತ್ರರಂಗಕ್ಕೆ, ನಮ್ಮ ಸಮಾಜಕ್ಕೆ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಅವ್ರಿಗೆ ಹೇಗೆ ಸ್ಟ್ಯಾಂಡರ್ಡೈಸ್ ಆಗಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅನ್ನೋದನ್ನ ನಾನು ಒಂದು ಪಾಯಿಂಟ್ ಹೇಳ್ತಿದ್ದೆ. ಸೊ ನಮಗೆ ಓವರ್ವೆಲ್ಮಿಂಗ್ ಆಗಿ ಬಹುತೇಕ ಯುವಕರಿಂದ ಸಪೋರ್ಟ್ ಬರ್ತಾ ಇದೆ. ಸೊ ನಮ್ಗೆ ಎಲ್ಲ ಕಡೆಯಿಂದ ಒಂದು ಕೆಲವು ವ್ಯಕ್ತಿಗಳು ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳ್ಳೋ ವ್ಯಕ್ತಿಗಳ ದಬ್ಬಾಳಿಕೆ ಬಿಟ್ಟರೆ ಅವ್ರು ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳ್ಳೋ ಯೋಗ್ಯತೆ ಇಲ್ಲ. ಅವ್ರು ನಡ್ಕೊಂಡಿರೋ ರೀತಿ ನೋಡಿದ್ರೆ ಮನೆ ಮುಂದೆ. ಬಟ್ ಅವ್ರು ಬಿಟ್ಟರೆ ಬಹುತೇಕರಿಂದ ನಮ್ಗೆ ಇಲ್ಲ. ಇದು ಒಂದು ವೈಜ್ಞಾನಿಕ ರೀತಿ ಯೋಚನೆ ಮಾಡಿದ್ರೆ ಇದು ಬಹಳ ಒಳ್ಳೆ ಪಾಯಿಂಟ್ ಇದೆ. ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅಭಿಮಾನಿ. ಬಟ್ ರಾಜ್ಕುಮಾರ್ ಮಾತ್ರ ಅಲ್ಲ, ಸಿನಿಮಾ ಬಹಳ ಜನ ನಿರ್ದೇಶಕರು, ಅನ್ನದಾತ, ನಿರ್ಮಾಪಕರು, ನಟ ನಟಿಯ, ಹಾಸ್ಯ ಕಲಾವಿದರು, ವಿಲೇನ್ ಕಲಾವಿದರು, ಟೆಕ್ನಿಷಿಯನ್ಸ್, ಕಾರ್ಮಿಕ ವಲಯ ಬಹಳ ಜನ ಕೊಡುಗೆ ಕೊಟ್ಟಿದ್ದಾರೆ. ನಾವು ಹೆಂಗೆ ಇವರೆಲ್ಲರನ್ನು ಗುರುತಿಸಿ ಒಂದು ಉತ್ತಮ ಚಿತ್ರರಂಗ ಕಟ್ಬೋದು, ಉತ್ತಮ ಸಮಾಜ ಕಟ್ಬೋದು ಅನ್ನೋ ಚರ್ಚೆಗೆ ಇದು ಒಂದು ರೀತಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಇದು ಮಾಡಿದ ಒಂದು ಸ್ವಲ್ಪ ಕೊಟ್ಟಿದೆ ಅಷ್ಟೇ ಹೊರತು ಇದೇ ನನಗೆ ಇದು ಖಂಡಿತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಪ್ರಶ್ನೆ ಮಾಡೋ ಪ್ರಶ್ನೆನೇ ಬರಲ್ಲ. ಹಾಗಾದರೆ ಶಾರಾ ಗೋವಿಂದ್ ಅವರು ಮಾತಾಡಿದ್ದು ವಿಚಾರ ಯಾಕಂದರೆ ನೀವು ಮಾಡಿದ್ದು ಸರಿ ಅನ್ನೋ ಪ್ರಶ್ನೆ ಇದೆ. ಹಾಗಾದರೆ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತ? ಒಂದು ಕಡೆ ಶಾರಾ ಗೋವಿಂದ್ ನಮಗೆ ನೋಡಿ, ನಮಗೆ ಮಾತಾಡಬಾರ್ದು ಅಂದ್ರೂ ಕೂಡ ಅದು ಒಂದು ಹೇಳೋ ರೀತಿ ಇರುತ್ತೆ, ವಿಧಾನಗಳಿರುತ್ತೆ. ನೀವು ಹೇಳಿ, ಇಲ್ಲ ಚೇತನ್ ಈ ವಿಚಾರದಲ್ಲಿ ಮಾತಾಡಿದ್ದು ಸರಿ ಇರಲಿಲ್ಲ, ಅಥವಾ ಈ ವಾದ ಸರಿ ಇಲ್ಲ, ಅಥವಾ ಈ ರೀತಿ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿ. ಆ ಪ್ರಶ್ನೆ ಮಾಡೋದಕ್ಕೆ ನಮ್ಗೇನು ಸಮಸ್ಯೆ ಇಲ್ಲ. ನಾವೇನಾದ್ರು ತಪ್ಪಿದ್ರೆ ಅದನ್ನ ನಾವು ತಿದ್ಕೊಳ್ಳೋಣ. ಆದರೆ ಅದು ಬಿಟ್ಟು ಮನೆ ಮುಂದೆ ಬಂದು ಧಮಕಿಯಾಗಿ ಬೆದರಿಸಿ ಮಹಿಳಾ ನಿಂದನೆ ಮಾತುಗಳು, ಅಗತ್ಯ ಶಬ್ದ ಹಾಕಿದ್ರೆ ಡೆಮಾಕ್ರಸಿ ಅಲ್ವೇ ಅಲ್ಲ. ಅದು ರಾಜ್ಕುಮಾರ್ ನಡೆದಿರೋದಾದ್ರೆ ಅಲ್ವೇ ಅಲ್ಲ, ಅದು ತೋರಿಸ್ಕೊಂಡಿದ್ದಾರೆ ಅಲ್ವೇ ಅಲ್ಲ. ನೀವು ಯಾವ ಯೋಗ್ಯತೆ ಇದೆ ನೀವು ರಾಜ್ಕುಮಾರ್ ಅವ್ರ ಅಂತ ಹೇಳ್ಬೋದು. ಸೊ ಹಾಗಿದ್ದಾಗ ನನ್ನ ಕಣ್ಣೆ ನಾನು ಆ ಪೋಸ್ಟ್ ಬರೆದಾಗ ಕೂಡ ಮತ್ತೆ ಪ್ರತಿಯೊಂದು ಕಡೆಯೂ ಹೇಳ್ಕೊಂಡು ಬಂದಿದ್ದೀನಿ, ದಿಸ್ ಇಸ್ ನಾಟ್ ಎ ಕ್ವಶನ್ ಅವರ ಅಣ್ಣವರ ಬಗ್ಗೆ ಅಥವಾ ಅವರ ಕುಟುಂಬದ ಬಗ್ಗೆ ಅದು ಯಾವ ಸಮಸ್ಯೆ ಅಲ್ಲ. ಗವರ್ಮೆಂಟ್ ಪಾಲಿಸಿ ಆ್ಯಂಡ್ ಆ ಗವರ್ಮೆಂಟ್ ಪಾಲಿಸಿ ಹೇಗೆ ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಸೊ ಇಲ್ಲಿ ನಾವು ವಿಚಾರವಂತಿಕೆ, ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಮುಖಾಂತರ ನಾವು ದೇಶ ಕಟ್ಟಬೇಕು ಹೊರತು ಭಾವನೆಗಳು ಎಷ್ಟೋ ಸರಿ ಏನು ಮಾತಾಡಿದ್ದಾನೆ ಅಂತ ಹಿಂಗೆ ಬಂದು ಭಾವನೆಗಳು ಬಂದ್ಬಿಟ್ರೆ ಆವಾಗ ನಮಗೆ ಸಮಾಜದ ಒಳತಿಗೆ ಬಿಟ್ಟು ನಮಗೆ ಇಮೋಷನಲ್ ಆಗಿ ಅಟ್ಯಾಕ್ಗಳಾಗುತ್ತೆ ಅಂದಾಗ ದೇರ್ ಇಸ್ ಡೆಮಾಕ್ರಸಿ ಬೆಳೆಯೋಕ್ಕಾಗತ್ತೆ. ಸೊ ನಾವು ಭಾವನೆಗಳನ್ನ ಒಂದು ಹಿತಿಮಿತಿನಲ್ಲಿ ಇಟ್ಕೊಂಡು ಅದು ಕೂಡ ಒಂದು ಭಾಗ. ಬಟ್ ಒಂದು ಜನರ ಒಳಿತು, ವಿಚಾರಧಾರೆ, ವೈಜ್ಞಾನಿಕ ಚಿಂತನೆ, ಪ್ರಜಾಪ್ರಭುತ್ವದ ಗಟ್ಟಿ ಮಾಡೋದು, ಇದೆಲ್ಲ ಒಂದು ದೇಶದ ಪರಿಕಲ್ಪನೆ, ರಾಜ್ಯದ ಜನರ ಏಳಿಗೆ, ಜನರ ಜೀವನಕ್ಕೆ ಒಳ್ಳೆಯದಾಗುತ್ತೆ. ಇದೆಲ್ಲ ಯೋಚನೆ ಮಾಡೋದು ಹೊರತು ನನ್ನ ಭಾವನೆಗೆ ನೋವಾಗ್ಬಿಟ್ಟು ನಾವು ಗಲಾಟೆ ಮಾಡೋಕ್ಕೆ ಶುರು ಮಾಡಿ ಎಲ್ಲರೂ ಎದುರಿಸಿ ಕೈಯೆಲ್ಲ ಎತ್ತಿಕೊಂಡ್ರೆ ಪ್ರಜಾಪ್ರಭುತ್ವ ಅಲ್ಲ. ಹಾಗಾದರೆ ಚೇತನ್ ಅವರು ತುಂಬ ಚೆನ್ನಾಗಾಯಿತು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕೆಲವೊಂದಷ್ಟು ಕನ್ನಡ ಸಂಘಟನೆ ಕನ್ನಡದ ವಿರೋಧಿ ಹೇಗೆ ಪ್ರತಿಯೊಬ್ಬರು ಅವರ ರೀತಿ ವ್ಯಾಖ್ಯಾನಿಸಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ. ನಾವು ಕೂಡ ಹಲವಾರು ಕನ್ನಡ ಸಂಘಟನೆಗಳ ಜೊತೆ ನಾವು ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ನಾವು ಕೂಡ ಕರ್ನಾಟಕಕ್ಕೆ ವಾಪಸ್ ಬಂದು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬರೋದೇ ಕನ್ನಡದ ಮೇಲಿರೋ ಪ್ರೀತಿ, ಕನ್ನಡಕ್ಕೆ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದೇವೆ.
ಸೊ ನಾನು ಇಲ್ಲಾಂದರೆ ಮೇನ್ ಫ್ಯಾಕ್ಟರ್ ನಾನು ಕರ್ನಾಟಕಕ್ಕೆ ವಾಪಸ್ ಬರೋದು 21 ವರ್ಷದ ಹಿಂದೆ ಅಂದರೆ ಸೊ ಆ ರೀತಿಯಲ್ಲಿ ಕನ್ನಡದ ಬಗ್ಗೆ ನನಗೆ ಸಾಂಸ್ಕೃತಿಕವಾಗಿ ಕೆಲಸ ಮಾಡಬೇಕು, ಕನ್ನಡದ ಬಗ್ಗೆ ನಾನು ಜೀವ ಪೂರ ಇಲ್ಲೇ ಬದುಕಬೇಕು ಅನ್ನೋ ಒಂದು ಹಂಬಲದಿಂದ ಬಂದಿತ್ತು. ಸೊ ನಾವು ನೋಡೋದು ಕನ್ನಡಕ್ಕೆ ನಿಜವಾಗ್ಲೂ ಕನ್ನಡಕ್ಕೆ ಎಷ್ಟು ಮಟ್ಟಿಗೆ ಒಳ್ಳೇದಾಗ್ತಾ ಇದೆ ಹೊರತು ನಾವು ಶಾಲ್ ಹಾಕೊಂಡು ಹೆದರ್ಸಿ ಬೆದರ್ಸಿ ಶಾಲ್ ಹಾಕೊಂಡು ನಾವು ದನ ಮೇಲೆ ಧಮಕಿ ಹಾಕೋದ್ರಿಂದ ಅದು ಕನ್ನಡಕ್ಕೆ ಒಳ್ಳೇದಲ್ಲ. ನೀವು ನಿಜವಾಗ್ಲೂ ಹೇಳ್ತಿರೋದು ನೀವು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಕನ್ನಡದ ಪರ ಅಂತ ನೀವು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತೇನೆ. ಯಾರು ಹೇಳ್ತಾ ಇದ್ರು ನಮಗೆ ಕನ್ನಡದ ಬಗ್ಗೆ, ನಿಮಗೆ ಸಾಹಿತ್ಯದ ವಲಯದ ಬಗ್ಗೆ, ಚಿಂತಕರ ಬಗ್ಗೆ, ವಿಚಾರವಂತಿಗಳ ಬಗ್ಗೆ, ಕರ್ನಾಟಕದ ಭವಿಷ್ಯದ ಬಗ್ಗೆ, ನಾವು ಕರ್ನಾಟಕದಕ್ಕೆ ಏಳಿಗೆ ಭಾಷೆ ಮತ್ತು ನ್ಯಾಯಕ್ಕೋಸ್ಕರ ಏನೇನು ಮಾಡಿದೀವಿ, ಏನೇನು ಮಾಡಬೇಕು, ಏನೇನು ಮಾಡಬಹುದು, ಏನೇನು ದಾರಿ ಹೋಗ್ಬೇಕು ಎಲ್ಲ ಚರ್ಚೆ ಮಾಡೋಣ ಬನ್ನಿ. ಪ್ರತಿಯೊಬ್ಬರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ನಾವು ಕೂಡ ನಮಗೆ ಗೊತ್ತಿರೋದು ಅವ್ರು ಕೇಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ಸೊ ನಾವು ಈ ಒಂದು ವಿಚಾರದ ಹಂಚಿಕೆ ಮುಖಾಂತರ ಕರ್ನಾಟಕ ಕಟ್ಬೋದು ಅಂತ ಹೇಳ್ತೀವಿ. ಕರ್ನಾಟಕ ಸಂಘಟನೆ ಚೇತನ್ ಅವ್ರನ್ನ ತಕ್ಷಣ ಗಡೀಪಾರು ಮಾಡಬೇಕು ಅಂತ ಆ ಗಡೀಪಾರಿನ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಈಗ ಹೇಳಿಕೆ ಕೊಟ್ಟಿರೋದು ಸ್ವಲ್ಪ ಹೇಳಿಕೆ ಕೊಡಬಾರ್ದಾಗಿತ್ತು. ಅವ್ರಿಗೇನು ಡೆಮೊಕ್ರಾಟಿಕ್ ರೀತಿಯಲ್ಲಿ ಮಾಡಕ್ಕೆ ಸರಿ ಅನ್ಸುತ್ತೋ ಅವ್ರು ಮಾಡಿ, ಅದೇ ನಮಗೇನು ಸಮಸ್ಯೆ ಇಲ್ಲ, ಅದೇ ನಮಗೇನು ತಕರಾರು. ಗಡೀಪಾರು ಮಾಡೋದ್ರಲ್ಲಿ ಏನಿದೆ ಅಂತ ನಮ್ಮ ವಿಚಾರಗಳು ಸರಿ ಇಲ್ಲ, ವಿಚಾರಗಳ ಮುಖಾಂತರ ಸೋಲಿಸ್ಬೇಕು. ನಮ್ಮ ವಿಚಾರದ ಮುಖಾಂತರ ಸೋಲ್ಸಕ್ಕೆ ಆಗದಿದ್ದಾಗ ಅದನ್ನು ವೈಯಕ್ತಿಕವಾಗಿ ದೇಶದಿಂದ ಆಚೆ ಹಾಕಕ್ಕೆ ಅಥವಾ ರಾಜ್ಯದಿಂದ ಆಚೆ ಹಾಕಕ್ಕೆ ನೋಡ್ತಾ ಇರೋ ಒಂದು ಪಿತೂರಿ. ಸೊ ಆಯ್ತು, ಪರವಾಗಿಲ್ಲ, ಅವ್ರ ರೀತಿಯಲ್ಲಿ ಅವ್ರು ಮಾಡಲಿ, ನಮ್ಮ ರೀತಿ ನಾವು ಮಾಡ್ತೀವಿ. ಡೆಮಾಕ್ರಸಿ ವಿಚಾರಗಳು ಜನರ ಮುಂದೆ ಇಟ್ಟು ಜನರು ತೀರ್ಮಾನ ಮಾಡಲಿ ಯಾವ್ದು ಉತ್ತಮ ವಿಚಾರಗಳಿದೆ. ನೀವು ಶಾಲಾ ಹಾಕೊಂಡಿದ್ದ ತಕ್ಷಣ ನೀವು ಒಂದು ರೀತಿ ಕನ್ನಡದ ಪರ ಅಂತ ನೀವು ಹೇಳ್ಕೊಂಡಿದ್ದ ತಕ್ಷಣ ನೀವು ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಕನ್ನಡದ ಪರವಾಗಿ ಕೆಲಸ ಮಾಡಿದ್ದೀರಾ, ನಾವು ಎಷ್ಟು ಮಟ್ಟಿಗೆ ಮಾಡಿದ್ವಿ ಅಂತ ನಾವು ಜನರು ಡಿಸೈಡ್ ಮಾಡ್ತಾರೆ. ಸೊ ಅಷ್ಟು ಸುಲಭವಾಗಿ ಅವ್ರು ಗಡೀಪಾರು ಮಾಡ್ತಾರೆ ಅಂದರೆ ಅವ್ರ ರೀತಿನ ನಾವು ಡೆಮೊಕ್ರಾಟಿಕ್ ಮಾಡಿದ್ವಿ ಅವ್ರ ರೀತಿನ. ಬಟ್ ನನ್ನ ಕಣ್ಣಲ್ಲಿ ಅಮೇರಿಕ ಬಿಟ್ಟು ಕರ್ನಾಟಕಕ್ಕೆ ಸೇವೆ ಮಾಡಬೇಕು, ಕನ್ನಡದಲ್ಲೇ ಬದುಕಬೇಕು ಅನ್ನೋದು ಅದು ಒಂದು ರೀತಿ ಅವರು ಅದನ್ನು ಮೆಚ್ಚುಗೆ ಪಡಬೇಕು ಹೊರತು ರಾಜ್ಯದಿಂದ ದೇಶದಿಂದ ಆಚೆ ಹಾಕೋದಲ್ಲಿ ಏನಿದೆ. ಇಷ್ಟು ವರ್ಷಗಳಾಗಿದೆ, 10 ವರ್ಷಗಳಾದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಈಗ ಯಾಕೆ ಅವ್ರಿಗೆ ಚೇತನ್ ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಬರೀ ಪ್ರಚಾರಕ್ಕೆ ಮಾತ್ರ ಎಳೀತಾ ಇದ್ದಾರೆ, ಅದು ರಾಜಕೀಯ ಬರ್ಲಿಕ್ಕೋಸ್ಕರ ಪ್ಲಾನಿಂಗ್ ಇದೆ ಅಂತ ಹೇಳ್ತಾರೆ. ನಮಗೆ ನೋಡಿ ಯಾವುದು ಪ್ರಚಾರಕ್ಕೋಸ್ಕರ ನಾವು ಮಾಡೋದು, ಯಾಕಂದ್ರೆ ನಮಗೆ ಯಾವ್ದು ಪ್ರಚಾರ ಆಗತ್ತೆ ಯಾವ್ದು ಪ್ರಚಾರ ಆಗಲ್ಲ ನಮ್ಗೆ ಗೊತ್ತೂ ಇರುತ್ತೆ. ನೋಡಿ ವಿಷಯ ಅಂತಂದ್ರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಪ್ರಚಾರಕ್ಕೋಸ್ಕರ ಮಾಡಬೇಕು ಅಂದರೆ ಒಂದು ಪ್ರೆಸ್ ಮೀಟ್ ಕರೆದು ಅಥವಾ ಒಂದು ಧರ್ನಾ ಮಾಡಿ ಒಂದು ಸ್ಮಾರಕ ಮುಂದೆ ನಾವು ಈ ರೀತಿ ಇದು ಬೇಕು ಅಂತ ಏನೋ ಒಂದು ಡಿಮ್ಯಾಂಡ್ ಇರುತ್ತೆ, ಅಥವಾ ಯಾವುದೋ ಒಂದು ರೀತಿ ಮೀಡಿಯಾಗೆ ಈ ರೀತಿ ಪ್ರಚಾರಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅಂತ ಇರಬೇಕು. ಅದು ಬಿಟ್ಟು ನಾವು ಒಂದು ಪೋಸ್ಟ್ ಹಾಕಿ ನಾನೆಲ್ಲೂ ಮೀಡಿಯಾಕ್ಕೆ ಹೋಗಿ ಮೀಡಿಯಾನೇ ನಮ್ಮ ಹತ್ರ ಬಂದು ನನಗೆ ಬೇಕು ಅಂದ್ರೆ ಯಾರಿಗೆ ಪ್ರಚಾರ ಬೇಕು ಅಂತ ಪ್ರಶ್ನೆ ಬರುತ್ತೆ. ನನಗೆ ಬೇಕಾಗಿರೋ ಮೀಡಿಯಾ ಶಕ್ತಿಗಳು ಬೇಕು. ಸೊ ಅಲ್ಲಿ ಯಾರಿಗೂ ಕೂಡ ಪ್ರಚಾರ, ನಮ್ಮ ಐಡಿಯಾಸು ವಿಚಾರ ತಲುಪಬೇಕು. ನಮ್ಮ ಐಡಿಯಾಗಳಲ್ಲಿ ನಮ್ಮ ವಿಚಾರಗಳಲ್ಲಿ ಏನಾದರೂ ಅದರಲ್ಲಿ ತಿದ್ಕೋಬೇಕು ಅಂದ್ರೆ ಅದು ತಿದ್ಕೊಳ್ಳೋಕೆ ತಯಾರಿದೆ. ನಮ್ಮ ವಿಚಾರಗಳು ಸರಿ ಇದೆ, ಆದರೆ ಕೆಲವು ಸ್ಥಾಪಿತ ಹಿತಾಸಕ್ತಿಗಳು, ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅದನ್ನು ಸಹಿಸ್ಕೊಳ್ಳೋ ಒಂದು ದೊಡ್ಡತನ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ವಿಚಾರಗಳು ತಪ್ಪಾಗಲ್ಲ. ನಾವು ಪಾಲಿಟಿಕ್ಸ್ ಮಾಡಬೇಕು ಅಂದರೆ ಅದನ್ನೆಲ್ಲ ಸಂಘಟನೆಗಳು, ಚಳುವಳಿಗಳು ಒಗ್ಗಟ್ಟಾಗಿ ನಾವು ಕೂಡ ಗಟ್ಟಿಯಾಗಿ 224 ಮತಕ್ಷೇತ್ರಗಳನ್ನ ಗಟ್ಟಿಯಾಗಿ ಕಟ್ತಾ ಬರ್ತಾ ಇದ್ದೀವಿ. ನಮಗೇನು ಒಂದು ರೀತಿ ಈ ಒಂದು ನಮ್ಮ ಒಂದು ಅಡ್ಡದಾರಿಯ ಪ್ರಚಾರ ಅಲ್ಲ ಬೇಕಾಗಿದೆ. ನಾವು ಪ್ರಚಾರ ಬೇಕು, ನಾವು ಈ ರೀತಿ ಮಾಡ್ತಾ ಇದೀವಿ ಅಂದಾಗ ಡೈರೆಕ್ಟ್ ಆಗಿ ಮಾಧ್ಯಮಕ್ಕೆ ಹೋಗಿ ನಮಗೆ ನೀವು ಪ್ರಚಾರ ಬೇಕು ಅಂತ ಕೇಳ್ತೀವಿ. ಬಟ್ ಈ ವಿಚಾರಗಳು ನಮ್ಮ ಸೋಷಿಯಲ್ ಮೀಡಿಯಾದ 3 ಲೈನಿನ ಪೋಸ್ಟ್ ಹಾಕಿದ್ದಷ್ಟೇ. ನಾನೇನು ಇದನ್ನು ದೊಡ್ಡ ವಿಚಾರ ಮಾಡಬೇಕು ಅಂತ ಏನಿಲ್ಲ, ನಮ್ಮ ಫಾಲೋವರ್ಸ್, ನಮ್ಮ ಯಾರು ನಮ್ಮನ್ನ ಪೋಸ್ಟ್ ನೋಡ್ತಾರೆ ಅವರಿಗೆ ಒಂದು ರೀತಿ ಜಾಗೃತಿ ಮೂಡಿಸುವ ಉದ್ದೇಶ. ಇದನ್ನು ಇವತ್ತು ನೆನ್ನೆಯಿಂದ ಶುರು ಮಾಡಿದ್ದಲ್ಲ. ನಾನು ಪ್ರಸ್ತುತ ವಿದ್ಯಮಾನಗಳು ಯಾವುದೇ ಒಂದು ರೀತಿ ಮೀಡಿಯಾದಲ್ಲಿ ಬಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದು ರೀತಿ ಒಂದು ಪೋಸ್ಟ್ ಹಾಕ್ತೀನಿ, ಈ ದೃಷ್ಟಿಕೋನದಲ್ಲಿ ನೋಡ್ಬೋದಾ, ಏನು ಅನ್ಸುತ್ತೆ ಅನ್ನೋ ಸಂಬಂಧಪಟ್ಟಂಗೆ. ಮತ್ತು ನಾವು ಭಾಳ ವರ್ಷಗಳಿಂದಲೂ ಕೂಡ ನಾವು ಈ ಚರ್ಚೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಿನಿಮಾ ಮತ್ತು ಸಮಾಜ, ಸಿನಿಮಾಗೂ ಸಮಾಜಕ್ಕೂ ಇರೋ ಒಂದು ನಂಟು, ಎಷ್ಟು ಮಟ್ಟಿಗೆ ಸಿನಿಮಾದಿಂದ ಯಾರಿಗೆ ಒಳ್ಳೇದಾಗುತ್ತೆ, ಎಷ್ಟು ಮಟ್ಟಿಗೆ ಒಳ್ಳೇದಾಗುತ್ತೆ, ಮತ್ತು ಸಮಾಜಕ್ಕೂ ಒಳ್ಳೇದು ಮಾಡಬೇಕು ಅಂದರೆ ಯಾವ ದಾರಿ ಮಾಡಬೇಕು, ಇವೆಲ್ಲ ಭಾಳ ವರ್ಷಗಳಿಂದ ಚರ್ಚೆಗಳು ನಡೀತಾ ಇದೆ. ಸೊ ಇದೇನು ಒಂದು ರೀತಿ ಪ್ಲ್ಯಾನಿಂಗ್ ಹಾಕಿ ಸ್ಕೆಚ್ ಹಾಕಿ 20 ವರ್ಷದ ಒಂದು ಅಣ್ಣವ್ರು ತೀರ್ಕೊಂಡಿದ್ದಕ್ಕೆ ಇದನ್ನು ಮಾಡಲೇಬೇಕು, ಪ್ರಚಾರಕ್ಕೆ ಇಟ್ಟಿಸ್ಕೋಬೇಕು ಅಂತ ಏನೋ ಒಂದು ರೀತಿ ತಂತ್ರದಿಂದ ಮಾಡಿದ್ದಲ್ಲ. ಅದು ವಿಚಾರ ತಲುಪಿಸಿದ್ರೆ ಅದು ಭಾಳ ತುಂಬ ಬೆಳೀತು. ಬಟ್ ಆದ್ಮೇಲೆ ನನಗೆ ಆ ಒಂದು ಪ್ರಚಾರಕ್ಕೋಸ್ಕರ ನನ್ನ ಉದ್ದೇಶ ಯಾವುದು
ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅಹಿಂಸಾ ಅಂತ ಚೇತನ್ ಅವರು ಹೆಸರು ರಾಜ್ಕುಮಾರ್ ಅಭಿಮಾನಿಗಳಿಗೆ ಹಿಂಸೆ ಕೊಟ್ಟಂಗಾಯ್ತಾ ಅನ್ನೋ ಒಂದು ವಿಶಾಂತರು ಈಗ ನಾವು ರಾಜ್ಕುಮಾರ್ ಅಭಿಮಾನಿಗಳು ಅಂತ ನೋಡೋಕ್ಕಾಗಲ್ಲ. ಇವಾಗ ನಾವೇನು ನೋಡ್ತೀವಿ ಅಂದರೆ ನಮ್ಗೆ ಇವಾಗ 7 ಕೋಟಿ ಕರ್ನಾಟಕದವ್ರು ಇದ್ದೀವಿ, ನಾವೆಲ್ಲರೂ ಕೂಡ ರಾಜ್ಕುಮಾರ್ ಅವ್ರ ಸಿನಿಮಾಗಳ ಅಭಿಮಾನಿಗಳು. ಅವರ ಕಲೆ ಸೇವೆಗೆ, ಅವರ ಅತ್ಯುತ್ತಮ ನಡವಳಿಕೆಗೆ ಅದು ನಾವೆಲ್ಲರೂ ಕೂಡ ಅಭಿಮಾನಿಗಳು. ಸೊ ರಾಜ್ಕುಮಾರ್ ಸಂಘದವರು ಯಾರ್ಯಾರು ಒಂದು ಹೆಸರು ಇಟ್ಕೊಂಡು ಒಂದು ಸಂಘ ಕಟ್ಕೊಂಡು ರಾಜ್ಕುಮಾರ್ ಅಣ್ಣವ್ರ ಹೆಸರಲ್ಲಿ ಮಾಡಬಾರ್ದು ಮಾಡಿದ್ದಾರೆ ಅಂತ ಆರೋಪ ಇರೋರು ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿಗಳು ಅಂತ ಹೇಳಕ್ಕೆ. ನಾವೆಲ್ಲರೂ ಕೂಡ ಜನಪರವಾಗಿ ಇರೋರು, ನುಡಿದಂತೆ ನಡೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡೋರು ರಾಜ್ಕುಮಾರ್ ಮತ್ತೆ ಅವ್ರ ಸಿನಿಮಾದಿಂದ ಕಲ್ತಿರೋ ನಾವಲ್ಲ ರಾಜ್ಕುಮಾರ್ ಅಭಿಮಾನಿ. ಸೊ ಅದು ನಾನು ಫಸ್ಟ್ ಹೇಳಿ. ಎರಡನೇದಾಗಿ ಕೆಲವರಿಗೆ ನೋವಾಗಿರ್ಬೋದು, ಅದು ನನ್ನ ನೋವಾಗ ನನ್ನ ಉದ್ದೇಶ ಆಗಿದೆ. ನಾನು ಕೂಡ ಹೇಳಿದೆ, ನಾನು ಯಾರಿಗಾದ್ರೂ ನೋವಾಗಿದ್ದರೆ ಕೆಲವೊಂದು ಒಳ್ಳೆ ಹೋರಾಟಗಾರರು ಕೂಡ ಅವರು ಕೂಡ ಮಾತಾಡ್ತೀನಿ, ಇಲ್ಲ ನನಗೆ ಇದು ಭಾಳ ನೋವು ಮಾಡಿದೆ ಅಂತ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದಕ್ಕೂ ನಾನು ಬದ್ಧನಾಗಿದ್ದೀನಿ, ಅದೇನು ಬದಲಾಗೋದು ಪ್ರಶ್ನೆ ಬರಲ್ಲ. ಅವ್ರ ಮನೆ ಮುಂದೆ ಕೆಲವರು ಗಲಾಟೆ ಮಾಡಿದ್ರು ಕೂಡ ಪರವಾಗಿಲ್ಲ, ನಾವು ಮಾತಾಡ್ಕೊಂಡು ಇದ್ರ ಬಗೆಹರಿಸೋಣ ಅಂತ. ಆದರೆ ನೀವು ಮಾತಾಡ್ಕೊಂಡು ಬಗೆಹರಿಸಕ್ಕೆ ನಾನು ಯಾವಾಗಲೂ ತಯಾರಿರ್ತೀನಿ. ನೀವು ಬಂದು ರಂಪಾಟ ರಗಳೆ ಜೋರು ಮಾಡೋದು ರಾದ್ಧಾಂತ ಮಾಡ್ಕೊಂಡು ನೀವು ಬೆದರಿಸಿ ಮಾಡ್ತೀರಾ ಅಂದರೆ ನಾವು ಜಗಲ್ಲ, ನಾವು ಬರಲ್ಲ. ನಾವು ಒಂದು ಗಟ್ಟಿಯಾಗಿ ನಮ್ಮ ವಿಚಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕಾನೂನು ಚೌಕಟ್ಟಡಿಯಲ್ಲಿ ನಾವು ಕೆಲಸ ಮಾಡ್ತಾ ಮುಂದುವರಿಸ್ತೀವಿ. ದ್ಯಾಟ್ ಈಸ್ ಡೆಮಾಕ್ರಸಿ ಅಂತ ಹೇಳಿ. ಕೇವಲ SC/ST ಅವರಿಂದ ಜಾಸ್ತಿ ಹೋರಾಟಗಳು ಯಾವಾಗ ಸಂಘಟನೆ ಅವರಿಂದ ಏನಾದರೂ ಅವ್ರನ್ನೂ ನೆಕ್ಸ್ಟ್ ರಾಜಕೀಯ ಕರ್ಕೊಳ್ಳೋದು ಆ ಪೊಸಿಷನ್ಸ್ ನಿಮ್ಮ ಥಿಂಕಿಂಗ್ ಏನಾದ್ರು ಬೇರೆ ಕಡೆ ಇಲ್ಲ ಅಂದರೆ SC/ST ಅವರಿಂದ ನಿಮಗೆ ಗೆಲುವು ಏನಾದ್ರು ಸಿಗುತ್ತಾ? ವಿಶಾಂತ್ ಅವರೇ, ನಮ್ಗೆ ಎಲ್ಲ ಮನುಷ್ಯರು ಬೇಕು. 7 ಕೋಟಿ ಕರ್ನಾಟಕದವ್ರು ಬೇಕು. ನಮಗೆ ಎಲ್ಲ ಚಳುವಳಿಗಳು ಬೇಕು ಅಂತ ನಾನು ಫಸ್ಟಿಂದ ಹೇಳ್ಕೊಂಡು ಬರ್ತೇನೆ. ಹೆಚ್ಚಾಗಿ ನನಗೆ ಒಲವು ತೋರಿಸಿರೋರು, ಪ್ರೀತಿ ತೋರಿಸಿರೋರು, ವೇದಿಕೆ ಕೊಟ್ಟಿರೋರು, ನನಗೆ ಜೈಲು ಹೋದಾಗ ನನ್ನ ಜೊತೆ ನಿಂತ್ಕೊಂಡಿರೋರು ಅಂದರೆ ಹೆಚ್ಚಾಗಿ ದಲಿತ ಸಂಘಟನೆಗಳು. ಆದರೆ ದಲಿತ ಸಂಘಟನೆಗಳು ನಮ್ಮ ಜೊತೆ ನಿಂತಿದ್ದಾರೆ ಅಂದರೆ ಇದು ಬರೀ ದಲಿತರ ಹೋರಾಟ ಅಂತ ನಾನು ಯಾವತ್ತೂ ತಿಳಿಸಿದ್ದೀನಿ. ಇದು ಒಂದು ಕರ್ನಾಟಕಕ್ಕೆ ನ್ಯಾಯಕ್ಕೋಸ್ಕರ ಹೋರಾಟ. ಸೊ ನಮಗೆ ದಲಿತರು ಏನಾಗಿದೆ ಆ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಬೇಕು. ಕನ್ನಡ ಪ್ರಾದೇಶಿಕವಾದ ನ್ಯಾಯ ಬೇಕು. ಮಹಿಳಾ ಸಂಘಟನೆಗಳಿಗೂ ನ್ಯಾಯ ಬೇಕು. ನಮಗೆ ಬೇರೆ ಒಂದು ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗಿ, ಟ್ರಾನ್ಸ್ಜೆಂಡರ್ ಪರವಾಗಿ ಹೋರಾಟಗಳು ಅದಕ್ಕೂ ನ್ಯಾಯ ಬೇಕು. ನಮ್ಮ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಅವ್ರ ಪರವಾಗಿ ಗಟ್ಟಿಯಾಗಿರ್ತೀವಿ, ಅವ್ರಿಗೂ ನ್ಯಾಯ ಬೇಕು. ನಮಗೆ ಎಲ್ಲೆಲ್ಲಿ ನಮಗೆ ಶಿಕ್ಷಣದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ, ಭ್ರಷ್ಟಾಚಾರ ವಿರುದ್ಧ ಸಂಘಟನೆಗಳ ಜೊತೆ ನಿಂತಿದ್ದೀವಿ, ಅವರು ಕೂಡ ಬೆಂಬಲ ಕೊಟ್ಟಿದ್ದೀವಿ, ಅವ್ರಿಗೂ ನ್ಯಾಯ ಬೇಕು. ನಮಗೆ ಇವತ್ತಿನ ದಿನ ಎಲ್ಲ ಸಂಘಟನೆಗಳಿಗೂ ಕೂಡ ಅದರ ಸಂಖ್ಯೆ ಇದೆ. ವೈಜ್ಞಾನಿಕ ಸಂಘಟನೆ, ಆ ಎಲ್ಲ ವೈಜ್ಞಾನಿಕ ಸಂಘಟನೆಗಳ ಜೊತೆಗೆ ಸೇರಿಸ್ಕೊಂಡು ಒಂದು ಗಟ್ಟಿಯಾಗಿ ಸಮಾಜ ನಿರ್ಮಾಣ ಮಾಡಿದ್ರೆ ಎಲ್ಲರೂ ನ್ಯಾಯ ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ದಿಕ್ಕಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಇದು ಒಂದು ಸಮುದಾಯದ ಹೋರಾಟ. ಹಾಗಾದ್ರೆ ಈಗೇನು ರಾಜಕೀಯ ಇರುವಂಥದ್ದು BJP, JDS ಅಲ್ಲಿ, ಕಾಂಗ್ರೆಸ್ ಅಲ್ಲಿ ಯಾವ್ದು ಕೆಲಸ ಮಾಡ್ತಾ ಇರುವಂತ ಅಂದ್ರೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳನ್ನ ಸಮಾಜದಲ್ಲಿ ಆ ರೀತಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ಅವ್ರವ್ರ ಮೂಗ್ ನೇರಕ್ಕೆ, ಅವ್ರವ್ರ ಲಾಭಕ್ಕೋಸ್ಕರ, ಅವ್ರವ್ರ ಬೆನಿಫಿಟ್ಗೋಸ್ಕರ, ಅಥವಾ ಅವ್ರಿಗೇನು ಒಂದು ರೀತಿ, ಇವಾಗ ಫಾರ್ ಎಕ್ಸಾಂಪಲ್ ಒಂದೊಂದು ಬೇರೆ ಥರ ಮಾಡ್ತಾರೆ. ಹಿಂದುತ್ವದ ಒಂದು ಐಡಿಯಾಲಜಿಕಲ್ ಪ್ಯಾರಡೈಮ್ ಇದೆ, ರೈಟ್. ಅವರು ಒಂದು ರೀತಿ ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಅವ್ರು ಕೆಲಸ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಒಂದು ರೀತಿ ಲೋಪದೋಷಗಳಿದೆ ನಾವೆಲ್ಲರೂ ಗೊತ್ತಿದೆ. ಈ ಕಾಂಗ್ರೆಸ್ JDS ಅನ್ನೋ ಮನುವಾದಿ ಪಕ್ಷಗಳು, ಅವಕಾಶವಾದಿ ಪಕ್ಷಗಳು, ಲೀಡರ್ ಬೇಸ್ಡ್ ಪಕ್ಷಗಳು, ಅವರ ಉದ್ದೇಶ ಬರೀ ಪೊಲಿಟಿಕಲ್ ಪವರ್. ಅವರ ಉದ್ದೇಶ ಏನು ಒಂದು ಪರಿವರ್ತನೆ, ಏನೋ ಒಂದು ಉತ್ತಮ ಸಮಾಜ ಅಲ್ವೇ ಅಲ್ಲ. ಅವರ ಉದ್ದೇಶ BJP, ಇವಾಗ ಕಾಂಗ್ರೆಸ್ ಉದ್ದೇಶ ಏನು, BJPನ ಕೆಟ್ಟವ್ರು ಮಾಡೋದು, ಇವರು ಅಧಿಕಾರದಲ್ಲಿ ಕೂತ್ಕೊಂಡು ನಾವೇ ಒಳ್ಳೆಯವರು, ನಾವು ಒಬ್ಬರೇ ಒಳ್ಳೆಯವರು. ಏನು ಕೊಟ್ಟಿದ್ದೀರ ರಾಜ್ಯಕ್ಕೆ? ಯಾವ ಒಂದು ರೀತಿ ಉತ್ತಮ ಜನರ ಬದುಕಿನ ಉತ್ತಮಗೊಳಿಸಿದ್ದೀರಾ? ಎಷ್ಟು ಮಟ್ಟಿಗೆ ಸಂವಿಧಾನದ ಅಡಿಯಲ್ಲಿ ಮೂಲ ಆಶಯಗಳಿಗೆ ಎತ್ತಿಡ್ತಾ ಇದ್ದೀರಾ? ನೀವೇ ಸಂವಿಧಾನ ಮುಂದೆ ಇಟ್ಟು ಹಿಂದ್ಗಡೆಯಿಂದ ಅದನ್ನು ಉಲ್ಲಂಘನೆ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ಈಚ್ ಪಾರ್ಟಿ ಅವ್ರನ್ನ ಇಂಡಿವಿಜುವಲ್ ಅನಲೈಸ್ ಮಾಡಬೇಕು. ನನ್ನ ಕಣ್ಣಲ್ಲಿ ಅವ್ರು ಈ 3 ಪಕ್ಷಗಳಷ್ಟೇ, 2900 ಪಕ್ಷಗಳಲ್ಲಿ ಯಾರು ಕೂಡ ಸಂವಿಧಾನದ ಮೂಲ ಆಶಯಗಳು ಎತ್ತಿಡ್ತಾ ಇಲ್ಲ. ನಮ್ಮ ಸಮಾಜ ಸಮಾನತಾವಾದ ಶಕ್ತಿ ಮಾತ್ರ ನಮಗೆ ಸಂವಿಧಾನದ ಮೂಲ ಆಶಯಗಳು ಎತ್ತಿಡ್ತಾ ಇದೆ ಅಂತ ನಾನು ಹೇಳಬಲ್ಲೆ ಅಂತ ಹೇಳಕ್ಕೆ ಒಂದು ಅಹಂಕಾರ, ಒಂದು ಪ್ರೈದಿಂದ, ಗರ್ವದಿಂದ, ಒಂದು ನಂಬಿಕೆಯಿಂದ, ಒಂದು ಭರವಸೆಯಿಂದ ಅದೇ ಭರವಸೆ ಸರ್. ನೆಕ್ಸ್ಟ್ ಯಾವುದೇ ವಿಚಾರಗಳು ಜಾಸ್ತಿ ನೋಡ್ಬೇಕಾದ್ರೆ ರಾಜ್ಕುಮಾರ್ ಅಭಿಮಾನಿಗಳಿಗೆ ಏನೇ ಹೇಳಬೇಕು, ಏನು ಹೇಳಬಾರ್ದು, ಅದು ನಿಮಗೆ ಜ್ಞಾನ ಇದೆಯಲ್ವಾ ಅಂತ ಒಂದಷ್ಟು ಜನಗಳಲ್ಲಿ ಮಾತಾಡ್ತಾರೆ. ನೋಡಿ ವಿಶಾಂತ್, ನೀವು ಕೇಳಿದ ಪ್ರಶ್ನೆ ರೀತಿ ಹೇಗಿದೆ ಅಂದರೆ, ಈ
ಕೆಲವೊಂದು ಎತ್ತಿ ರಾಜ್ಕುಮಾರ್ ಅಭಿಮಾನ ಹೇಳ್ಕೊಳ್ಳೋರೇ ಸರಿ ಇದೆ, ನಾವು ತಪ್ಪು. ಜನರ ಹತ್ರ ಹೋದ್ರೆ ಜನರು ಇವತ್ತು ತೀರ್ಮಾನ ಮಾಡಿರೋದು ಏನೋ ಒಂದು ವಿಷಯ ಅಂತ ಹೇಳಿ, ನಾನು ಹೇಳಿದ್ರಲ್ಲಿ ಬಹಳ ಸತ್ಯ, ನಾನು ಹೇಳಿದ್ರಲ್ಲಿ ಸೂಕ್ಷ್ಮವಾಗಿ ಯಾರಿಗೂ ರಾಜ್ಕುಮಾರ್ ಪ್ರಶ್ನೆ ಮಾಡೋ ಪ್ರಶ್ನೆನೇ ಬರೋದೇ ಇಲ್ಲ. ಅದು ಕೂಡ ವಿಚಾರದಲ್ಲಿ ಜನ ಜಾಗೃತಿ ಮಾಡಿದ್ರೆ ನಾವು ಪ್ಲಸ್ ಆಗಿದೆ, ಜನ ಬೆಂಬಲ ಸಿಗ್ತದೆ. ಇನ್ನೂ ಒಂದು ಕೆಲವು ವ್ಯಕ್ತಿಗಳ ನಡವಳಿಕೆನ ದೊಡ್ಡ ಪ್ರಮಾಣದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾನೇನಾದ್ರು ತಪ್ಪು ಮಾಡಿದ್ರೆ ಅದನ್ನ ತಿಳ್ಕೊಳ್ಳೋ ತಯಾರಿ, ಬಟ್ ಈ ವಿಚಾರ ಎತ್ತಲೇಬಾರ್ದು ಅನ್ನೋದನ್ನ ಎಲ್ಲೂ ಇಲ್ಲವಲ್ಲ. ಅದು ಸರ್ಕಾರ ಮಾಡಿರೋ ಸ್ಮಾರಕ ಪಾಲಿಟಿಕ್ಸ್ ಇಂದ ಎಷ್ಟು ಮಟ್ಟಿಗೆ ಹೊಸ ಹೊಸ ಸಮಸ್ಯೆಗಳಾಗಿದೆ. ನಮಗೆ ಸಿಗ್ಬೇಕಾಗಿರೋ ನಮಗೆ ಅದರ ನಂತರ ಬೇರೆ ಬೇರೆಯವ್ರಿಗೂ ಕೂಡ ಸಿನಿಮಾ ರಂಗದಲ್ಲಿ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರೋ ವಿಷ್ಣುವರ್ಧನ್ ಆಗಿರ್ಬೋದು, ಬಹಳ ಜನ ನನ್ನ ಕಣ್ಣಲ್ಲಿ ಸಿದ್ಲಿಂಗಯ್ಯವರಾಗಿರ್ಬೋದು, ಇವೆಲ್ಲ ಕೊಡುಗೆ ಯಾಕೆ ದೊಡ್ಡ ಪ್ರಮಾಣದ ಅವ್ರಿಗೆ ಇದು ಕೊಟ್ಟಿಲ್ಲ. ಅವ್ರಿಗೆ ಸಿಗ್ಬೇಕಾಗಿರೋ ಒಂದು ರೀತಿಯ 2.5 ಎಕರೆ ಸಿಟಿ ಸೆಂಟರ್ನಲ್ಲಿ ಯಾಕೆ ಕೊಟ್ಟಿಲ್ಲ. ಸೊ ದೀಸ್ ಆರ್ ಆಲ್ ಕ್ವಶನ್ಸ್ ದಟ್ ಅರೈಸ್. ನೀವು ಒಂದು ಹೆಜ್ಜೆ ತಗೊಂಡಾಗ ಸರ್ಕಾರ ಬಹಳ ಮುಂದಾಲೋಚನೆಯಿಂದ ಈ ಹೆಜ್ಜೆಯಿಂದ ಏನೇನು ಸಮಸ್ಯೆಗಳು ಮುಂದೆ ಆಗಬಹುದು ಅಂತ ಆಲೋಚನೆ ಮಾಡ್ಕೊಂಡು ಹೆಜ್ಜೆ ಇಡಬೇಕು ಹೊರತು ಇವಾಗ ಮಾಡ್ಬಿಟ್ರೆ ನಂಗೆ ನಾಳೆ ದಿನ ಎಲ್ಲ ಒಂದು ವೋಟ್ಸ್ ಬರುತ್ತೆ, ನಾನು ಪ್ರಚಾರಕ್ಕೆ ಬಳಸ್ಕೋಬಹುದು ಅನ್ನೋ ಒಂದು ರೀತಿ ಅವಕಾಶವಾಗಿದ್ದಾನ ಅದು ರಾಜ್ಯಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ. ರಾಜ್ಯಕ್ಕೆ ಸಮಸ್ಯೆಗಳಾಗ್ತಾ ಇದೆ. ಅದೇ ರಾಜ್ಯ